ವಿರಾಜ್ ಸಂಪತ್ ಜೊತೆ ಮದ್ವೆ ಆಗಲ್ಲ ಅನ್ನೋದು ಸಣ್ಣ ವಿಚಾರನಾ? ರಮ್ಯಾ, ಅದು ನೀನೇನು ಬೇಡ ಅಂದ್ರೆ ಬಿಟ್ಬಿಡಕ್ಕಾಗತ್ತಾ? ನಾನ್ ಮದ್ವೆ ಆಗೋದು ನಿನ್ನನ್ನೇ ವಿರಾಜ್. ಈ ಶ್ರೀಮಂತರಿಂದ ಪ್ಯೂರ್ ಫ್ರೆಂಡ್ಶಿಪ್ ನ ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯನೇ ಇಲ್ಲ. ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತ. ಮಲ್ಲಿ, ರಮ್ಯಾ, ಆದ್ರೆ ನಾನು ಏನು, ನಾನು ಇನ್ನ ಮದ್ವೆ ಆಗಿಲ್ಲ ಅಂದ್ರೆ ಲೇಡಿ ದೇವದಾಸ್ ಆಗ್ತೀನಿ ಅಂತ ಅನ್ಕೊಂಡಿದ್ಯಾ? ಅಂದ್ರೆ ನಾನು ನೋ ಅಂದಿರೋದು ನಿಂಗೆ ಓಕೆ ಇದೆಯಾ? ನಾನು ಓಕೆ ಮಾಡಕ್ ಅದ್ರಲ್ಲಿ ಏನಿದೆ? ಮದ್ವೆ ಅನ್ನೋದು ಇಬ್ರು ಒಪ್ಪಿ ಆಗ್ಬೇಕು ವಿರಾಜ್. ನಿನಗ್ ಓಕೆ ಇಲ್ಲ ಅಂದ್ರೆ ಮದ್ವೆ ಇಲ್ಲ, ಅಷ್ಟೇ. ನಿಜವಾಗ್ಲು ಕಣೋ. ಯಾರು ಗೊತ್ತಿಲ್ಲದೆ ಇರೋನ್ನ ಮದ್ವೆ ಆಗೋ ಬದಲು ಚಿಕ್ಕ ವಯಸ್ಸಿನ ಫ್ರೆಂಡ್ ಆಗಿ ಇದ್ದೋನ್ನ ಮದ್ವೆ ಆಗೋದು ಬೆಟರ್ ಅನ್ಸ್ತು. ಅದಕ್ಕೆ ಈ ಮದ್ವೆಗೆ ಒಪ್ಕೊಂಡೆ ಅಷ್ಟೇ. ಸುಮ್ಮನೆ ನನ್ನಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು. ಸಾರಿ ರಮ್ಯಾ. ಫ್ರೆಂಡ್ಸ್ ಮಧ್ಯ ಸಾರಿ ಥ್ಯಾಂಕ್ಸ್ ಎಲ್ಲ ಬೇಕಾ? ಫ್ರೆಂಡ್ಸ್ ಆಗಿ ಇರ್ಬೋದಲ್ವಾ? ಅದಕ್ಕೂ ನೀನ್ ಬೇಡ ಅನ್ನಲ್ಲ ತಾನೆ? ನೀನ್ ಯಾವತ್ತಿದ್ರು ನನ್ನ ಫ್ರೆಂಡ್. ಆ ಫೀಲಿಂಗ್ ಅಂತೂ ಚೇಂಜ್ ಆಗಲ್ಲ. ಅದು ನನಗೆ ಈಗಲೇ ಗೊತ್ತಾಗಿದ್ದು. ಅಬ್ಬಾ, ಈಗ ಸಮಾಧಾನ ಆಯ್ತು. ನಿನ್ ಮನ್ಸಿಗೆ ಬೇಜಾರು ಮಾಡಿದೀನಿ ಅಂತ ಗಿಲ್ಟ್ ಆಗ್ತಿದ್ದು ಗೊತ್ತಾ? ನಿಜವಾಗ್ಲೂ ನಿನ್ಗೆ ಓಕೆ ಅಲ್ವಾ? ಅಥವಾ ನನಗ್ ಬೇಜಾರಾಗ್ತಿದೆ ಅಂತ ನೀನ್ ಬೇಜಾರು ತೋರಿಸ್ಕೋತಿಲ್ವಾ? ನನಗ್ ಯಾಕೋ ಬೇಜಾರು? ಗಿಲ್ಟ್ ಫೀಲ್ ಆಗಕ್ಕೆ ನೀನೇನ್ ತಪ್ಪು ಮಾಡಿದ್ಯಾ? ಫೀಲಿಂಗ್ಸ್ ಅನ್ನೋದು ಇಬ್ರಿಗೂ ಬರ್ಬೇಕಲ್ವಾ? ಬರ್ದೇ ಇರೋ ಭಾವನೆನ ಫೇಕ್ ಮಾಡಿ ಜೀವನ ಮಾಡೋದ್ರಲ್ಲಿ ಅರ್ಥ ಇದ್ಯಾ? ಎಕ್ಸಾಕ್ಟ್ಲಿ, ನನಗೂ ಅದೇ ಅನಿಸ್ತು. ಅನ್ಸಿದ್ನ ಹೇಳಿದ್ಯಲ್ಲ, ಅಷ್ಟು ಸಾಕು. ಹಳೇದೆಲ್ಲ ಬಿಟ್ಟಾಕ್ತು. ನಿಜವಾಗ್ಲೂ ನಿಂಗೆ ಬೇಜಾರಿಲ್ಲ ತಾನೆ? ಅದ್ ಎಷ್ಟ್ ಸತಿ ಹೇಳ್ತೀಯೋ, ಗುದ್ಬಿಡ್ತೀನಿ ನೋಡಿ ಇವಾಗ. ನೋಡು, ಹೊಡಿಯಕ್ಕೂ ಸಿಗ್ತಾ ಇಲ್ಲ ನೀನು. ನನ್ ಮದ್ವೆ ಆಗೋನು ಹೀಗೆಲ್ಲ ಇದ್ರೆ ನನ್ಗಂತೂ ಆಗಲ್ಲ. ಸದ್ಯ ನೀನೇ ಬೇಡ ಅಂದೆ. ಸದ್ಯ ನಾನ್ ಬದುಕೊಂಡೆ. ನಿನ್ನ ಹತ್ರ ಒದೆ ತಿನ್ನೋಷ್ಟು ಎನರ್ಜಿ ನನ್ನ ಹತ್ರ ಇಲ್ಲಪ್ಪ. ಮುಖದಲ್ಲಿ ನಗು ಇದ್ರೂನು ಮನ್ಸಲ್ಲಿ ಇನ್ನೂ ಗಿಲ್ಟ್ ಇರೋ ಹಾಗಿದೆ. ಇಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ಸುಳ್ಳು ಹೇಳ್ಬೇಡ. ನಾನು ಹೊಡಿಯಕ್ ಬಂದಾಗ ನನ್ ಕೂದಲು ಎಳಿತಿದ್ದೆ. ಇವಾಗ ಸುಮ್ಮನೆ ಇದೆಯಾ? ಹಲೋ ವಿರಾಜ್, ಥ್ಯಾಂಕ್ ಯು. ನಾನು ಆರ್ಡರ್ ಮಾಡಲಿಲ್ಲ, ನಾನೇ ಮಾಡಿದ್ದು. ನಿನ್ ಟೇಸ್ಟ್ ನನಗೆ ಗೊತ್ತಿಲ್ವಾ? ತಗೋ. ಥ್ಯಾಂಕ್ ಯು ರಮ್ಯಾ. ಅದಕ್ಕೆ ಹೇಳೋದು ನನ್ನ ಬೆಸ್ಟ್ ಫ್ರೆಂಡ್ ಅಂತ. ವಿರಾಜ್, ನೀನಾಗೆ ನೀನು ನನ್ನ ಬೆಸ್ಟ್ ಗರ್ಲ್ ಫ್ರೆಂಡ್ ಅಂತ ಹೇಳಬೇಕು. ನನ್ನ ಮುಂದೆ ಮಂಡಿ ಊರಿ ಇದೇ ಕೆಫೆಯಲ್ಲಿ ನೀನು ನಂಗೆ ಪ್ರಪೋಸ್ ಮಾಡಬೇಕು. ಮಾಡೇ ಮಾಡ್ತೀಯ. ರೀ, ಹೋಯ್ತು ಹೋಯ್ತು, ಎಲ್ಲ ಹೋಯ್ತು. ಇಲ್ಲ ನಾ ಹೋಗ್ತೀನಿ. ಕಾಫಿ ಕೊಟ್ಟು ಹೋಗಿ ಬಂದೆ ಅಷ್ಟೇ. ನಿನಗಲ್ಲ ಪುಷ್ಪ, ಮೈಲಿ ಬಾ. ರೀ, ಕಾಫಿ ತಗೊಳ್ಳಿ. ನನ್ನ ತಲೆ ಆಲ್ರೆಡಿ ಬಿಸಿಯಾಗಿ ಬ್ಲಾಸ್ಟ್ ಆಗ್ತಿದೆ. ಕಾಫಿ ಬೇಡ. ಯಾಕ್ರಿ, ಏನಾಯ್ತು? ಕೆಲ್ಸದಲ್ಲಿ ಏನಾದ್ರು ಸಮಸ್ಯೆನಾ? ಅಯ್ಯೋ, ಆಗ್ಲೇ ಕೊಟ್ಟಿದ್ ಕಾಫಿ ಎಲ್ಲ ಹಾಗೆ ಇಟ್ಟಿದ್ದೀರಾ? ಏನು ಅಂತ ಹೇಳಿ ಪುಷ್ಪ? ಈ ಟಂಪ್ ಮಾಡೋದು ಒಂದಾ ಎರಡಾ? ಟ್ರಂಕ ಪೆಟ್ಟಡಿಗೆ ಹಾಕಿದ್ದೀನಲ್ಲ ರೀ.
ಕಾಲ್ಗೇನಾದ್ರು ತಾಗಿಸ್ಕೊಂಡ್ರೆ ಹೇಗೆ? ಬಟ್ಟೆ ಇಡೋ ಟ್ರಂಕ್ ಅಲ್ಲ ಪುಷ್ಪ, ನಮ್ಮ ಅಮೆರಿಕ ಅಧ್ಯಕ್ಷ ಟ್ರಂಪು. ಅಮೇರಿಕ ಅಧ್ಯಕ್ಷನ ಅವರು ನಿಮ್ ಮೀಟಿಂಗ್ ಬರ್ತಾರಾ? ಅವನಿಂದನೇ ನನ್ನ ಕೆಲಸ ಎಲ್ಲ ಏರುಪೇರು ಆಗೋದು. ಏನೋ ಒಂದು ಹೇಳ್ಬಿಡ್ತಾನೆ, ಇಲಾಖೆನ ದುಡ್ಡೆಲ್ಲ ತಪ್ಪಿಕೊಟ್ಬಿಡುತ್ತೆ. ರೀ, ಅವರಿಂದ ಸಮಸ್ಯೆ ಆಗ್ತಿದೆ ಅಂತ ಬೇರೆಯವ್ರಿಗೆ ಹೇಳಿ ನೋಡಿ. ನೀವು ಒಬ್ಬರೇ ಎಲ್ಲ ಕೆಲಸ ತಲೆ ಮೇಲೆ ಹಾಕೊಂಡು ಕಷ್ಟ ಪಡ್ಬೇಡಿ. ನಾನು ಏನು ಹೇಳೋದು ಪುಷ್ಪ, ಚೈನಾದವರು, ಪಾಕಿಸ್ತಾನವರು, ಶ್ರೀಲಂಕಾದವರು ಎಲ್ರಿಗೂ ಗೊತ್ತು. ಆದ್ರೆ ಯಾರು ಏನು ಮಾಡೋಕ್ಕಾಗ್ತಿಲ್ಲ. ಅಷ್ಟು ದೊಡ್ಡ ವ್ಯಕ್ತಿನ ಅವರು? ಹೌದು ಪುಷ್ಪ, ನೋಡು ಅವನಿಂದ ಎಲ್ಲ ಹೇಗಾಗಿದೆ. ಇದೇನ್ರಿ ಹಸಿರು ಕೆಂಪು ಪೇಂಟ್ ಹಾಕಿರೋ ಗೆರೆ ತರ ಇದೆ? ಪೇಂಟ್ ಎಲ್ಲ ಪುಷ್ಪ, ಮನಿ ಪ್ಲಾಂಟ್, ದುಡ್ಡಿನ ಗಿಡ. ಇದು ಬೆಳೆದ್ರೆ ದುಡ್ಡು ಸಿಗುತ್ತೆ. ಇದ್ರ ಬಣ್ಣ ಬದಲಾದ್ರೆ ನಾನು ಹಾಕಿರೋ ದುಡ್ಡೆಲ್ಲ 3 ಪಟ್ಟಾಗುತ್ತೆ. ಹೌದಾ? ಹೌದು, ಆದ್ರೆ ಬೆಳಿತಿಲ್ವೇ. ಇದ್ರ ಬಣ್ಣ ಬದಲಾದ್ರೆ ಬದುಕೆ ಬದಲಾಗುತ್ತೆ ಪುಷ್ಪ. ಬಣ್ಣ ಬದಲಾಗಬೇಕು, ಆಗ್ಲೇ ಇವ್ರಿಗೂ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ. ಪಾಪ, ಇವ್ರಿಗೆ ತಲೆ ಬಿಸಿ ಕಡಿಮೆ ಆಗದಿರೋಷ್ಟು ಟೆನ್ಷನ್. ಆಗ್ಲಿಂದ ಕಾಫಿನೇ ಕುಡಿತಿಲ್ಲ. ಏನಾಯ್ತೆ ಪುಷ್ಪ? ಅತ್ತೆ, ಅವ್ರಿಗೆ ತುಂಬ ಟೆನ್ಷನ್ ಕೆಲಸಗಳು. ಆಗ್ಲಿಂದ ಕಾಫಿನೇ ಕುಡಿತಿಲ್ಲ ಗೊತ್ತಾ? ಅಯ್ಯೋ ದೇವ್ರೆ, ಹಾಗಂತ ತಿನ್ನೋದು ಕುಡಿಯೋದು ಬಿಟ್ರೆ ಏನಾಗ್ಬೇಡ. ನಾನಾದರೂ ಅವ್ರಿಗೆ ಸಹಾಯ ಮಾಡೋಕ್ಕಾಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅವ್ರಲ್ಲಿ ಅಷ್ಟೊಂದು ಕಷ್ಟಪಡ್ತಿರ್ಬೇಕಾದ್ರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ. ಹೇಗಾದರೂ ಸರಿ ಆ ಬಣ್ಣ ಬದಲಾಗಲೇಬೇಕು. ಏನು ಮಾಡೋಕ್ಕಾಗಲ್ಲ ಅಂತ ಯಾಕೆ ಅಂದ್ಕೋತೀಯ? ಆ ದೇವ್ರ ಆಶೀರ್ವಾದ ಇದ್ರೆ ಎಲ್ಲ ಆಗತ್ತೆ. ಬೇಡ್ಕೋ ಭಗವಂತನ ಹತ್ರ. ಬಸ್ರಿ ಬೈಕೆನ ದೇವ್ರು ಕೂಡ ಇಲ್ಲ ಅಂತ ಹೇಳಲ್ಲ. ಹೌದಾ? ದೇವ್ರೆ, ಪಾಪ ನನ್ನ ಗಂಡ ಎಷ್ಟೊಂದು ತಲೆ ಬಿಸಿ ಮಾಡ್ಕೊಂಡಿದ್ದಾರೆ. ಅವ್ರಿಗಿನ್ನ ಎಷ್ಟೊಂದು ಕಷ್ಟ ಕೊಡ್ತೀಯ ನೀನು? ನೀನೇ ನೋಡಿದ್ಯಾ, ಅವ್ರು ಈ ಮನೆಗೋಸ್ಕರ ನಮಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾರೆ. ನನಗೋಸ್ಕರ ನನ್ನ ಗಂಡ ಹೇಳ್ದಾಗೆ ಬಣ್ಣ ಎಲ್ಲ ಬದಲಾಗಲಿ, ಹಸಿರೋದೆಲ್ಲ ಕೆಂಪಗಾಗಲಿ. ದಯವಿಟ್ಟು ತಂದೆ, ನನ್ನ ಕೋರಿಕೆನ ಈಡೇರಿಸು. ನೀನು ಹೀಗೆ ಶುದ್ಧ ಮನಸ್ಸಿಂದ ಬೇಡ್ಕೊಂಡ್ರೆ ಆ ದೇವರು ಇಲ್ಲ ಅಂತನ ಖಂಡಿತ ನೆರವೇರಿಸ್ತಾನೆ. ಬಿಸಿ ಬಿಸಿ ಕಾಫಿ ಬೇಡ ಅಂದಲ್ಲ, ತಗೋ ತಣ್ಣಗೆ ಮಜ್ಜಿಗೆ ಕೊಡು. ಮಜ್ಜಿಗೆ ಕುಡಿದ್ರೆ ಅವನ ಮನಸ್ಸು ತಣ್ಣಗಾಗತ್ತೆ. ಸರಿ ಅತ್ತೆ. ಲೋ ದತ್ತು, ಇನ್ನೊಂದ್ಸರಿ ಯೋಚನೆ ಮಾಡೋ, ಇದೆಲ್ಲ ಬೇಕಾ? ಮನೋ, ಪಬ್ಬಿಗೆ ಬೇಡ ಅಕ್ಕ ಬೈತಾಳೆ ಅಂತಾನೆ ನಾನು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿರೋದು. ನೀನು ಇದಕ್ಕೂ ಬೇಡ ಅನ್ಬೇಡ. ಲೋ, ಅಕ್ಕ ಬೈತಾಳೆ ಅಂದಿದ್ದು ಪಬ್ ಕೆಲಸ, ಪಾರ್ಲರ್ ಕೆಲಸ ಅಂತಲ್ಲ. ಓದೋ ವಯಸ್ಸಲ್ಲಿ ಕೆಲಸ ಮಾಡಬಾರ್ದು ಅಂತ. ಅಕ್ಕಂಗೆ ಗೊತ್ತಾದ್ರೆ ತಾನೇ ಬೈಯೋಕೆ. ಸ್ಪೆಷಲ್ ಕ್ಲಾಸು ಅದು ಇದು ಅಂತ ಹೇಗೋ ಮ್ಯಾನೇಜ್ ಮಾಡ್ತೀನಿ ಬಿಡು. ಸರಿ, ಯಾವಾಗ ಓದ್ಕೋತೀಯಾ? ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಟೈಮ್ ಇದೆ. ಆ ದೇವರು ನನಗೆ ಅಂತ 12 ಅವರ್ ಟೈಮ್ ಕೊಟ್ಟಿದ್ದಾನೆ. ಆಗ ಓದ್ಕೋತೀನಿ. ನಿನ್ನ ಟೈಮ್ ಟೇಬಲಲ್ಲಿ ನಿದ್ದೆಗೆ ಜಾಗ ಇದೆಯಾ? ಮನೋ, ಇಷ್ಟು ವರ್ಷ ನಮ್ಮ ಅಕ್ಕ ಹಗಲು ರಾತ್ರಿ ನೋಡಿದೆ ನಿದ್ದೆಗೆಟ್ಟು ಕೆಲಸ ಮಾಡಿ ನಾನು ಓದಿಸ್ತಾ ಇಲ್ವಾ? ಈಗ ನಾನು ಸ್ವಲ್ಪ ನಿದ್ದೆ ಬಿಟ್ರೆ ಏನೂ ಆಗಲ್ಲ. ಇದು ಅಕ್ಕಂಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿಂಗೆ? ಅದು ಅಲ್ಲದೆ ಇದು ಎಕ್ಸಾಮ್ ಟೈಮು. ಪದೇ ಪದೇ ಅದನ್ನೇ ಹೇಳಿ ಯಾಕೆ ಎದುರಿಸ್ತೀಯಾ? ಒಂದು ವೇಳೆ ಅವಳಿಗೇನಾದರೂ ಗೊತ್ತಾದ್ರೆ
ಸಾಧ್ಯ. ಅವಳು ಮಲ್ಲಿ ಅಲ್ಲ, ಮಾರಮ್ಮ ಆಗ್ತಾಳೆ. ಮತ್ತೆ ಸುಳ್ಳು ಹೇಳೋದು ಅಷ್ಟು ಈಸಿ ಅನ್ಕೊಂಡಿದ್ಯಾ? ಆದರೆ ಇದು ಬಿಟ್ಟು ಬೇರೆ ನಂಗೆ ಯಾವ ದಾರಿನೂ ಇಲ್ಲ ಮನು. ಲೋ, ಇಷ್ಟು ವರ್ಷನೇ ಕಾದಿದ್ಯಾ? ಇನ್ನು 2 ವರ್ಷ ಕಾಯಿ, ಇಂಜಿನಿಯರಿಂಗ್ಗೆ ಮುಗಿಯುತ್ತೆ, ಆಮೇಲೆ ಕೆಲ್ಸಕ್ಕೆ ಹೋಗ್ಬೋದು. ಅಷ್ಟರಲ್ಲಿ ನಮ್ಮ ಅಣ್ಣ ಇದಾನಲ್ಲ ವಿಶ್ವಾಸ್, ಅವನ ಸಾಲ ಆಕಾಶ ಮುಟ್ಟಿರುತ್ತೆ. ಪಾಪ ಅಕ್ಕ ಒಬ್ಳೆ ಎಷ್ಟು ಅಂತ ತೀರಿಸ್ತಾಳೋ. ನಮ್ಮ ಅಣ್ಣ ಸಾಲ ಮಾಡೋದು ಬಿಡಲ್ಲ, ನಮ್ಮ ಅಕ್ಕ ಸಾಲ ತೀರ್ಸೋದು ಬಿಡಲ್ಲ. ನೀನು ದುಡಿದ್ರೆ ಎಲ್ಲ ಸರಿ ಹೋಗುತ್ತಾ? ಸರಿ ಹೋಗಲ್ಲ ನಿಜ, ಆದರೆ ಸ್ವಲ್ಪ ಆದರೂ ಭಾರ ಕಡಿಮೆ ಆಗತ್ತಲ್ವಾ? ದತ್ತು, ನನ್ನ ಮಾತು ಕೇಳು, ಇನ್ನೇನು ಮಾತಾಡಬೇಡ, ಆಲ್ರೆಡಿ ಟೈಮ್ ಆಗಿದೆ. ಬಾ 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 ಬಾ. ಅಯ್ಯಯ್ಯೋ, ಏನಾಗ್ತಿದೆ ಇಲ್ಲಿ? ಅರೆ ಬಣ್ಣ ಬದಲಾಯ್ತಾ? ಹೌದು ಪುಷ್ಪ, ಎಲ್ಲ ರೆಡ್ ಆಗಿದೆ. ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ. ಅಪ್ಪ ದೇವ್ರೆ, ನಿನಗೆ ಇಲ್ಲಿಂದನೇ 101 ನಮಸ್ಕಾರ ಹಾಕ್ತೀನಿ. ಏನು ಹೇಳ್ತಿದ್ಯಾ ಪುಷ್ಪ? ಹೌದು ರೀ, ಎಲ್ಲ ದೇವ್ರ ಮಹಿಮೆ. ನೀವು ಹಿಂಗೆ ಒದ್ದಾಡ್ತಿರೋದನ್ನ ನಂಗೆ ನೋಡೋಕ್ಕಾಗಲಿಲ್ಲ, ಅದಕ್ಕೆ ದೇವ್ರ ಹತ್ರ ಹೋಗಿ ಬೇಡ್ಕೊಂಡೆ. ಏನಂತ? ಎಲ್ಲ ಬಣ್ಣ ಬದಲಾಗ್ಲಿ, ಹಸಿದಿದ್ದೆಲ್ಲ ಕೆಂಪಾಗ್ಲಿ ಅಂತ. ಅರೆ ಹುಷಾರ್ರಿ. ಏನು? ನೋಡ್ತಾ ಇರಿ, ಎಲ್ಲ ಬಣ್ಣ ಬದಲಾಗುತ್ತೆ, ಹಸಿರುದೆಲ್ಲ ಕೆಂಪಾಗುತ್ತೆ. ನಿಮ್ಮ ದುಡ್ಡು 3 ಪಟ್ಟಲ್ಲ 10 ಪಟ್ಟು ಹೆಚ್ಚಿಗೆ ಆಗುತ್ತೆ. ನಾನು ದೇವ್ರಿಗೆ ಇನ್ನೊಂದು ದೀಪ ಹಚ್ತೀನಿ. ಅಯ್ಯೋ ಪುಷ್ಪ, ಬಣ್ಣ ಬದಲಾಗಬೇಕು ನಿಜ, ಹಾಗಂತ ಮುಳುಗೋ ಅಷ್ಟಾಗಬಾರ್ದು. ಪ್ರಾಬ್ಲಮ್ಸ್ ಅನ್ನೋದು ತುಂಬಾ ಈಸಿ, ನಾನು ಹೇಗೋ ಸಾಲ್ವ್ ಮಾಡ್ಬಿಡ್ತೀನಿ. ಮ್ಯಾಥ್ ಸುಲಭ ಅಂತ ಹೇಳೋಳು ನೀನು ಒಬ್ಳೆ ಕಣೆ. ನೋಡು, ಮ್ಯಾಥ್ಸ್ ಅಲ್ಲಿ ನೀನ್ ಯಾವ್ದೇ ನಂಬರ್ ತಗೊಂಡ್ ಲೆಕ್ಕ ಹಾಕಿದ್ರು, ಎಷ್ಟೇ ಮೆಥಡ್ಗಳಲ್ಲಿ ಸಾಲ್ವ್ ಮಾಡಿದ್ರು ಉತ್ತರ ಅನ್ನೋದು ಸಿಕ್ಕೇ ಸಿಗುತ್ತೆ. ಕರೆಕ್ಟ್ ಆಗಿರೋ ಮೆಥಡ್ ಅಲ್ಲಿ ಮಾಡಿದ್ರೆ ಕರೆಕ್ಟ್ ಆಗಿರೋ ಉತ್ತರನೇ ಸಿಗುತ್ತೆ. ಉತ್ತರ ಸಿಗದೆ ಇರೋ ಪ್ರಶ್ನೆನೇ ಇಲ್ಲ. ಫಸ್ಟ್ ಸರ್ವು ಬೆಸ್ಟ್ ಆಗಿರಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕಣೋ. ಮೇಡಮ್, ಇವು ಆರ್ಡರ್. ನೀನಾ? ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಐಸ್ ಕ್ರೀಮ್ ಪಾರ್ಲರಲ್ಲಿ ಜನ ಒಂದು ಐಸ್ ಕ್ರೀಮ್ ತಿಂತಾರೆ, ಇಲ್ಲ ಐಸ್ ಕ್ರೀಮ್ ಕೊಡ್ತಾರೆ. ನಾನು ತಿನ್ನಕ್ಕಂತೂ ಒಂದಿಲ್ಲ. ಅದು ಕಾಣಿಸ್ತಾ ಇದೆ. ಅಲ್ಲ, ಎಕ್ಸಾಮ್ ಟೈಮಲ್ಲಿ ಓದ್ಕೊಳ್ಳೋದಿರುತ್ತಲ್ಲ, ಅದ್ಬಿಟ್ಟು ನೀನ್ ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ದೆ. ಯಾಕೆ, ನಿನಗಿಲ್ವ ಎಕ್ಸಾಮ್? ಮಾತಾಡ್ಸಿದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡಕ್ ಬರಲ್ವಾ ನಿಂಗೆ? ಬೇರೆ ಏನಾದರೂ ಆರ್ಡರ್ ಇದ್ರೆ ಕರೀರಿ. ಥ್ಯಾಂಕ್ ಯು. ದತ್ತು, ಎಷ್ಟು ಕೊಬ್ಬು ಇವನ್ಗೆ. ಕೊಬ್ಬಲ್ಲ ಕಣೆ, ಕ್ಲಾಸ್ಮೇಟ್ಸ್ಗೆ ಸರ್ವ್ ಮಾಡೋ ಹಾಗಾಯ್ತಲ್ಲ ಅಂತ ಮುಜುಗರ ಅಷ್ಟೆ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಈ ಸಲ ಎಲ್ಲ ಇಂಟರ್ನಲ್ಸ್ ಅಲ್ಲೂ ದತ್ತುರೇ ಟಾಪರ್. ಹಲೋ, ಇಂಟರ್ನಲ್ಸ್ಗೂ ಸೆಮ್ ಎಕ್ಸಾಮ್ಸ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ನಿಂಗೆ ಯಾಕೆ ಅವನ್ ಕಂಡ್ರೆ ಅಷ್ಟೊಂದು ಹೊಟ್ಟೆ ಉರಿ? ಯಾಕೆ ಅಂತ ಕೇಳ್ತೀಯಲ್ಲೇ, ಪ್ರತಿ ಸೆಮ್ಮಲ್ಲೂ ಟಾಪರ್ ಆಗಿರೋದು ನಮ್ಮ ರಿಯಾ. ಈಗ ಸಡನ್ ಆಗಿ ದತ್ತು ಬಂದ್ಬಿಟ್ಟು ಟಾಪರ್ ಆಗ್ಬಿಟ್ರೆ ಇವಳಿಗೆ ಹೊಟ್ಟೆ ಕಿಚ್ಚಾಗಲ್ವಾ? ದತ್ತು ಸಪ್ಲೇಯರ್ ಕೆಲಸ ಮಾಡ್ಕೊಂಡು ಎಕ್ಸಾಮ್ ಬರೀತಿದ್ದಾನೆ. ಒಂದ್ ವೇಳೆ ನಿನ್ ಬದಲು ಅವ್ನ್ ಟಾಪರ್ ಆದ್ರೆ ಅವ್ನ್ ನಿಜವಾಗ್ಲೂ ಜೀನಿಯಸ್ ಕಣೆ. ಅಲ್ಲ ಮಲ್ಲಿ, ದತ್ತು ಓದಕ್ಕೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾನೆ ಅಂತ ಹೇಳ್ದಲ್ಲ, ಅವ್ನಿಗೆ ಯಾವಾಗಲೂ ಒಬ್ಬನೇ ಕೂತಿತ್ತಾನೆ ಓದಿ ಅಭ್ಯಾಸ? ಸುಳ್ಳು ಹೇಳ್ತಿದ್ದಾನ ಹೇಗೆ? ರೀ, ಅವನು ಓದೋ ವಿಷಯದಲ್ಲಿ ಯಾವತ್ತಾದ್ರೂ ಸುಳ್ಳು ಹೇಳಿದ್ದಾನ? ಅವನು ನೆನ್ನೆ ರಾತ್ರಿ ಇಡೀ ಓದ್ತಾನೆ ಇದ್ದ ಗೊತ್ತಾ? ಅವ್ರ ಅಣ್ಣ ಅಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ರೆ ಅವನು ಅಷ್ಟಾದ್ರೂ ಓದ್ಲೇಬೇಕಲ್ಲ. ಆದರೂ ದತ್ತು ಮೇಲೆ ಅವ್ನು ಕಣ್ಣಿಟ್ಟಿರು ಮಲ್ಲಿ. ಯಾಕೆ ತಡವಾಗಿ ಬರೋಕ್ಕೆ ಶುರು ಮಾಡಿದ್ದಾನೆ? ಈ ವಯಸ್ಸಲ್ಲಿ ಏನಾದರೂ ಲವ್ ಗಿವ್ ಅಂತ ಊರು ಸುತ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ ಕತೆ. ಬಿಡಣ್ಣ,
ದತ್ತು ನನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಲ್ಲ. ಮಲ್ಲಿ, ಹಾಗಂತ ನೀನು ಅವ್ನು ಕೇಳಿದಾಗೆಲ್ಲ ದುಡ್ಡು ಕೊಡ್ಬೇಡ. ಅಕ್ಕ ನನಗೋಸ್ಕರ ಊಟಕ್ಕೆ ಕಾಯ್ತಿರ್ತಾಳೆ ಅಂತ ಗೊತ್ತಿದ್ದು ಅವ್ನು ಕೇಳಲ್ಲ ನೋಡು, ಇನ್ನೂ ಊಟಕ್ಕೆ ಬಂದಿಲ್ಲ. ನೀನು ಸುಮ್ಮನೆ ಊಟ ಮಾಡು. ಬೇರೆಯವ್ರ ದುಡ್ಡಲ್ಲಿ ಮಜಾ ಮಾಡೋ ಜಾಯಮಾನ ಒಂದಲ್ಲ. ಅವ್ನು ಬಂದ್ರೆ ಒಬ್ಬನೇ ಊಟ ಮಾಡ್ಬೇಕಾಗುತ್ತೆ. ಅವ್ನು ಬರೋವರೆಗೂ ನಾನು ಕಾಯ್ತೀನಿ. ಅಮ್ಮ, ಸ್ವಲ್ಪ ಅನ್ನ ಬಡಿಸ್ಕೊ. ಏನಿದು ಗಾಯ? ಏನಿಲ್ಲಮ್ಮ, ಚಿಕ್ಕ ಗಾಯ, ಸಣ್ಣ ಗಲಾಟೆ ಅಷ್ಟೇ. ಗಲಾಟೆ ಮಾಡ್ಕೊಂಡ್ಯಾ? ಯಾರ ಜೊತೆ? ಬೇಡದೇ ಇರೋ ಉಸಾಬರಿ. ವಿಶ್ವ, ಅದೇನು ಅಂತ ನೋಡು. ಅತ್ತೆ, ಯಾರೋ ಒಬ್ಬ ಕಳ್ಳ ಒಬ್ರು ಮಾಂಗಲ್ಯ ಸರನ ಕದ್ದು ಓಡ್ತಾ ಇದ್ದಂತೆ. ಆಗ ಮಲ್ಲಿ ಆ ಕಳ್ಳನ ಹಿಡಿದು ಸರ ಬಿಡಿಸ್ಕೊಟ್ಲಂತೆ. ಆಗ್ಲೇ ಈ ಗಾಯ ಆಗಿರೋದು. ಪಾಪ, ಮಲ್ಲಿ ಇಲ್ಲ ಅಂದಿದ್ರೆ ಅವ್ರ ಗತಿ ಏನಾಗ್ತಿತ್ತು? ಹೌದಾ? ಎಷ್ಟು ಕಡೆ ಮಿಂಚಿನ್ನ ಕಳ್ಳ ಕದ್ದಿದ್ದ ಚಿನ್ನ ವಾಪಸ್ ತಗೊಂಬಂದ್ಯಾ? ಆ ಚಿನ್ನ ಯಾರಿಗೆ ಸೇರ್ಬೇಕಾಗಿತ್ತೋ ಅವ್ರಿಗೆ ವಾಪಸ್ ಕೊಟ್ಟು ಬಂದಿದ್ದೀನಿ. ಬರೀ ಅಧಿಕ ಪ್ರಸಂಗ. ಯಾಕೆ ಬೇಕು ಬೇರೆಯವ್ರ ಮನೆ ಚಿಂತೆ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನ್ ಗತಿ? ಹೌದು ಮಲ್ಲಿ, ಚೈನ್ ಹೋದ್ರೆ ಹೋಗ್ತಿತ್ತು. ಆ ಥರದ್ದು ನಾವೇ ಅವನಿಗೊಂದು ಮಾಡಿಸ್ಕೊಡ್ಬೋದು. ಈ ತಿಂಗಳು ನಾನು ಹೂಡಿರೋಣ ಡಬಲ್ ಆಗಲಿ, ಆಮೇಲೆ ನೋಡ್ತಾ ಇರು. ಅಣ್ಣ, ನಿನಗೆ ದುಡ್ಡು ಬಂದ್ರೆ ಅದಕ್ಕೆ ಪಾಪು ಭವಿಷ್ಯಕ್ಕೆ ಎತ್ತಿಡು. ಪಾಪ, ಜನ ಒಂದೊಂದು ರೂಪಾಯಿನೂ ಕೂಡಿಟ್ಟು ಚಿನ್ನ ಮಾಡಿಸ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಕತ್ಕೊಂಡು ಹೋಗ್ತಾ ಇದ್ದದನ್ನ ನೋಡಿ ನನ್ನ ಕೈ ಸುಮ್ಮನೆ ಇರೋದಕ್ಕಾಗಲಿಲ್ಲ. ಹಾ, ಹಾಗಂತ ಊರ್ ತುಂಬಾ ಕಳ್ತನ ಮಾಡ್ತಾ ಇರೋರ್ನ ಹಿಡಿದು ಕೊಡ್ತಾ ಇದ್ರೆ ಜನ ಬಜಾರಿ ಅಂತಾರೆ. ಗಂಡು ಬೀರಿ ಅಂತ ಹಣೆ ಪಟ್ಟಿ ಕಟ್ತಾರೆ. ಆಮೇಲೆ ಮದುವೆ ಮಾಡ್ಕೊಳ್ಳೋಕೆ ಯಾರು ಮುಂದೆ ಬರ್ತಾರೆ? ಅಮ್ಮ, ನನ್ನ ಮದುವೆಗೆ ಇನ್ನೂ ತುಂಬಾ ಟೈಮ್ ಇದೆ. ಇನ್ನೂ ಸಾಲ ತೀರಿಸ್ಬೇಕು, ಮನೆ ಬಿಡಿಸ್ಬೇಕು, ದತ್ತು ಓದ್ ಮುಗಿಬೇಕು. ಇನ್ನೂ ತುಂಬಾ ಜವಾಬ್ದಾರಿಗಳಿದ್ಯಮ್ಮ. ಇವಳು ಹೇಳ್ತಾ ಇರೋದೆಲ್ಲ ನೋಡ್ತಾ ಇದ್ರೆ ಏನೋ ತಾನೇ ಎಲ್ಲಾ ಜವಾಬ್ದಾರಿಗಳನ್ನು ನಿಭಾಯಿಸ್ತಿದ್ದೀನಿ ಅನ್ನೋ ತರ ಇದೆ. ಎಲ್ಲ ಜವಾಬ್ದಾರಿಗಳನ್ನು ತಲೆ ಮೇಲೆ ಹೊತ್ಕೊಂಡು ನಿಭಾಯಿಸ್ತಾ ಇರೋದು ನನ್ನ ಮಗ ವಿಶ್ವಾಸ್. ಅಂದ್ಮೇಲೆ ಮದುವೆ ಆಗಕ್ಕೆ ಏನ್ ಕಷ್ಟ ಅಂತೀನಿ. ಹೌದು ಮಲ್ಲಿ, ನೀನ್ ಮದುವೆ ಆಗೋ ಹುಡುಗ ಶ್ರೀಮಂತಿಕೆಯಲ್ಲಿ. ಅಣ್ಣ, ನೀನು ಹೇಳಿದ್ದೆ ಹೇಳ್ಬೇಡ. ನನಗೂ ಕೇಳಿ ಕೇಳಿ ಸಾಕಾಗಿದೆ. ನಿನ್ಗಾಗ್ಲೇ ಹೇಳಿದ್ದೀನಿ, ಈ ದೊಡ್ಡ ಮನುಷ್ಯರು ಶ್ರೀಮಂತ ಮನೆ ಹುಡುಗರು ನನ್ನನ್ನೇನು ನೋಡೋಕೆ ಬರೋದು ಬೇಕಾಗಿಲ್ಲ. ನನಗೆ ನನ್ನ ಥರನೇ ಸಿಂಪಲ್ ಆಗಿರೋ ಸಾದಾ ಸೀದಾ ಹುಡುಗ ಬೇಕು. ಅದು ಬಿಟ್ಟು ಶ್ರೀಮಂತಿಕೆಗೆ ಮದುವೆ ಆಗೋದಕ್ಕೆ ನನಗಿಷ್ಟ ಇಲ್ಲ. ಅದೆಲ್ಲ ಮದುವೆ ಆಗೋ ಕಾಲಕ್ಕೆ. ಅಷ್ಟಕ್ಕೂ ಈಗ ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ? ಈಗಲ್ದೆ ಇನ್ಯಾವಾಗ ಯೋಚನೆ ಮಾಡಬೇಕು? ವಯಸ್ಸಿಗೆ ಬಂದ ಹೆಣ್ಮಕ್ಳು ಸರಿಯಾದ ಸಮಯಕ್ಕೆ ಮದುವೆ ಮಾಡಿಕೊಂಡು ಗಂಡನ ಮನೆ ಸೇರ್ಬಿಡ್ಬೇಕು. ಆಗ್ಲೇ ಚಂದ. ಹೌದು ಮಲ್ಲಿ, ನೀನಿಲ್ಲಿ ನಮಗೋಸ್ಕರ ಕಷ್ಟಪಡೋದು ಸಾಕು. ಗಂಡನ ಮನೆ ಸೇರಿ ಸುಖವಾಗಿರು. ಅದಕ್ಕೆ ನಾನಿಲ್ಲಿ ಕಷ್ಟಪಡ್ತಾ ಇದ್ದೀನಿ ಅಂತ ಯಾರು ಹೇಳಿದ್ದು? ನಾನಿಲ್ಲಿ ಆರಾಮಾಗಿದ್ದೀನಿ. ಬುದ್ಧಿ ಹೇಳೋದಕ್ಕೆ ಅಮ್ಮ, ಕಾಳಜಿ ವಹಿಸೋದಕ್ಕೆ ಅಣ್ಣ, ಕಾಲು ಎಳೆಯೋದಕ್ಕೆ ತಮ್ಮ, ಹಾಗೆ ನನಗೆ ಪ್ರೀತಿ ತೋರ್ಸೋಕ್ಕೆ ನನ್ನ ಮುದ್ದಾದ ಅತ್ತಿಗೆ ಇದ್ದಾರೆ. ನೀವೆಲ್ಲ ನನ್ನ ಜೊತೆ ಇದ್ದೀರಲ್ಲ, ನೀವೆಲ್ಲ ಇರಬೇಕಾದ್ರೆ ನಾನು ಎಲ್ಲಿಗೂ ಹೋಗಲ್ಲ. ಅದೆಲ್ಲದ್ರ ಜೊತೆ ಜವಾಬ್ದಾರಿಗಳನ್ನ ಹಂಚ್ಕೊಳ್ಳೋಕೆ, ಕಷ್ಟ ಸುಖಕ್ಕೆ ಜೊತೆ ಆಗೋಕೆ, ಒಂಟಿತನಕ್ಕೆ ಆಸರೆ ಆಗಿರೋದಕ್ಕೆ ನಮ್ಮವರು ಅಂತ ಒಬ್ರು ಬೇಕೇ ಬೇಕು. ಹೆಣ್ಣಿಗೆ ಆ ಜಾಗನ್ ತುಂಬೋಕೆ ಒಂದು ಗಂಡಿಂದಾನೇ ಸಾಧ್ಯ. ಅಮ್ಮ, ಹಾಗಂತ ನಾನೀಗ ಅನಾವಶ್ಯಕವಾದ ಬೇಡ. ಯಾವ್ಯಾವ ಸಮಯಕ್ಕೆ ಏನೇನಾಗಬೇಕೋ ಅದಾದ್ರೇನೆ ಚಂದ. ವಿಶ್ವ, ನಾಳೆಯಿಂದನೇ ಇವಳಿಗೆ ಗಂಡು ಹುಡ್ಕೋಣ. ಅದು ಬೇಡ ಅಂತ ನಮ್ಮೆಲ್ಲರ ಮಾತಿಗೆ ವಿರೋಧ ಮಾಡಬೇಕು ಅನ್ನೋದಿದ್ರೆ
ಅದು ಆಗ್ಲಿ, ಏನು ಮಾಡಕ್ಕಾಗಲ್ಲ. ಇಲ್ಲಮ್ಮ, ನಾನು ಮದುವೆ ಆಗೋದ್ರಿಂದ ನಿನಗೆ ಖುಷಿ ಸಿಗುತ್ತೆ ಅನ್ನೋದೇ ಆದ್ರೆ ನಾನು ಮದುವೆ ಆಗ್ತೀನಿ. ಹಾಗಾದ್ರೆ ನಾಳೆಯಿಂದಲೇ ಮನೆ ಮುಂದೆ ಹುಡುಗರು ಕ್ಯೂ ನಿಲ್ಲಿಸ್ತೀನಿ. ನನ್ನ ತಂಗಿನ ಮದುವೆ ಆಗೋ ಹುಡುಗ ನಮ್ ರೇಂಜ್ಗಿಂತ 3 ಪಟ್ಟು ಜಾಸ್ತಿ ಇರಬೇಕು ಅಂತ ಹುಡುಗನ್ ತರ್ತೀನಿ, ನೋಡ್ತಾ ಇರೋ. ಕಷ್ಟ ಸುಖಕ್ಕೆ ಜೊತೆ ಆಗೋಕೆ, ಒಂಟಿತನಕ್ಕೆ ಆಸರೆ ಆಗಿರೋದಕ್ಕೆ ನಮ್ಮವರು ಅಂತ ಒಬ್ರು ಬೇಕೇ ಬೇಕು.